ಒತ್ತುವರಿ ತೆರವು ಬೆನ್ನಲ್ಲೇ ಮತ್ತೊಂದು ಆಪರೇಷನ್ ಶುರುವಾಗಿದೆ. ಮತ್ತೊಂದು ತೆರವು ಕಾರ್ಯಾಚರಣೆಗೆ ಜಿಬಿಎ ಮುಹೂರ್ತವನ್ನು ನಿಗದಿ ಮಾಡಿಕೊಂಡಿದೆ. ರಸ್ತೆ ಬದಿಯಲ್ಲಿನ ಅನಾಥ ವಾಹನಗಳ ತೆರವಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಂದಾಗಿರೋದು. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಒಂದಷ್ಟು ವಾಹನಗಳನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸ್ತಿರ್ತಾರೆ. ಅದು ಯಾರದ್ದು ಏನು ಗೊತ್ತಾಗಿರೋದಿಲ್ಲ. ರಸ್ತೆ ಬದಿಯಲ್ಲಿ ಅನಾಥ ವಾಹನಗಳ ತೆರವಿಗೆ ಪಾಲಿಕೆ ಮುಂದಾಗಿದೆ. ಜುಲೈ 10ರಿಂದ ವಾಹನಗಳನ್ನು ತೆರವು ಮಾಡಲಿದೆ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೂ ಈ ಸಂಬಂಧ ಸೂಚನೆಯನ್ನು ಕೊಡಲಾಗಿದೆ. ಕೃಷ್ಣ ಬೈರೇಗೌಡ ಸೂಚನೆಯಂತೆ ವಾಹನಗಳ ತೆರವಿಗೆ ನಿರ್ಧಾರವನ್ನು ಮಾಡಲಾಗಿದೆ. ರಸ್ತೆ ಬದಿ ಫುಟ್ಪಾತ್ನಲ್ಲಿ ನಿಲ್ಲಿಸಿದ್ದ ವಾಹನಗಳನ್ನು ತೆರವು ಮಾಡಲಾಗುತ್ತೆ. ಬಹಳ ದಿನಗಳಿಂದ ಬಳಕೆ ಮಾಡದೆ ನಿಲ್ಲಿಸಿರುವಂಥ ವಾಹನಗಳು, ಹಾಗೆಯೇ ತೆರವಾದ ವಾಹನಗಳು ಮಾಲೀಕರಿಗೆ. ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ವಾಹನಗಳು ಬೆಂಗಳೂರಿನ ಬೀದಿಗಳಲ್ಲಿ ಅನಾಥವಾಗಿ ನಿಂತಿರುತ್ತೆ. ಹೇಳೋರಿರೋಲ್ಲ, ಕೇಳೋರಿರೋಲ್ಲ, ಯಾರಾದರೂ ಓನರು ಒಂದು ಗೊತ್ತಾಗಿರೋದಿಲ್ಲ. ಸಾಕಷ್ಟು ಸಮಯದಿಂದ ಅಲ್ಲೇ ಇರುತ್ತೆ. ತಿಂಗಳಾದರೂ ಕೂಡ ಆ ಗಾಡಿಗಳನ್ನು ತೆಗೆಯೋದೇ ಇಲ್ಲ. ಹೀಗಾಗಿ ಇಂಥ ವೆಹಿಕಲ್ಗಳನ್ನು ತೆರವು ಮಾಡುವಂಥ ನಿಟ್ಟಿನಲ್ಲಿ ಜಿಬಿಎ ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ರಸ್ತೆ ಬದಿ ಫುಟ್ಪಾತ್ನಲ್ಲಿ ನಿಲ್ಲಿಸಿದ್ದ ವಾಹನಗಳನ್ನು ತೆರವುಗೊಳಿಸಲಾಗುತ್ತೆ. ಬಹಳ ದಿನಗಳಿಂದ ಬಳಕೆ ಮಾಡದೆ ನಿಲ್ಲಿಸಲಾಗಿದ್ದ ವಾಹನಗಳು ಮಾಲೀಕರಿಗೆ ಬಿಡಿಸಿಕೊಳ್ಳೋಕೆ ಅವಕಾಶವನ್ನು ಕೂಡ ಪಾಲಿಕೆಯಲ್ಲಿ ಕಲ್ಪಿಸಿರೋದು. ಬಳಿಕ ತೆರವಾದ ವಾಹನಗಳನ್ನು ಹರಾಜು ಹಾಕಲಿದ್ದಾರೆ ಜಿಬಿಎ ಅಧಿಕಾರಿಗಳು. ಒಂದು ಕಡೆಯಲ್ಲೇ ಈಗಾಗಲೇ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಬೆಂಗಳೂರಿನ ಪ್ರತಿ ಏರಿಯಾಗಳಲ್ಲೂ ಕೂಡ ಈ ಆಪರೇಷನ್ ಆಗ್ತಾ ಇದೆ. ಹಾಗೆಯೇ ರಸ್ತೆ ಬದಿಯಲ್ಲಿರುವಂಥ ಅನಾಥವಾಗಿ ನಿಂತಿರುವಂಥ ವಾಹನಗಳು, ಇವುಗಳ ತೆರವು ಕಾರ್ಯಾಚರಣೆಗೂ ಕೂಡ ಈಗ ಪಾಲಿಕೆ ಮುಂದಾಗಿರೋದು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಒಂದು ಕಡೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ, ಇನ್ನೊಂದು ಕಡೆಯಲ್ಲಿ ಅನಾಥವಾಗಿ ನಿಂತಿರುವಂಥ ವಾಹನಗಳನ್ನು ತೆರವು ಮಾಡೋ ನಿರ್ಧಾರಕ್ಕೆ ಪಾಲಿಕೆ ಬಂದಿದೆ. ಯಾವತ್ತಿಂದ ಈ ಆಪರೇಷನ್ ಶುರುವಾಗುತ್ತೆ? ಎಸ್ ಸಂಪತ್, ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಇರುವಂತಹ 5 ನಗರ ಪಾಲಿಕೆಯಲ್ಲೂ ಕೂಡ ಯಾರೆಲ್ಲ ಫುಟ್ಪಾತ್ ನ ಒತ್ತುವರಿ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅವುಗಳ ತೆರವು ಕಾರ್ಯ ಆಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ರಸ್ತೆಗಳಲ್ಲಿ ಸಾಕಷ್ಟು ವರ್ಷಗಳಿಂದ ಅನಾಥವಾಗಿ ಮಾಲೀಕರು ತಮ್ಮ ಕಾರುಗಳನ್ನ ನಿಲ್ಲಿಸಿ ಹೋಗಿರ್ತಾರೆ. ಕೆಲವೊಂದಿಷ್ಟು ಆಟೋಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೆ. ಇದರಿಂದಲೂ ಕೂಡ ಬೆಂಗಳೂರಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಟ್ರಾಫಿಕ್ ಎಕ್ಸ್ಪರ್ಟ್ಗಳು ಕೂಡ ಏನು ಸರ್ಕಾರಕ್ಕೆ ಒಂದು ತಿಳಿಸಿರೋದು ಏನು ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಅನಾಥವಾಗಿ ರಸ್ತೆಗಳಲ್ಲಿ ವರ್ಷಾನುಗಟ್ಟಲೆ ಪಾರ್ಕಿಂಗ್ ಮಾಡಿದಂತಹ ವಾಹನಗಳನ್ನ ತೆರವು ಮಾಡಿದ್ರೆ ಬೆಂಗಳೂರಿನಲ್ಲಿರುವಂತಹ ರಸ್ತೆಗಳಲ್ಲಿ ಯಾವುದೇ ರೀತಿ ಟ್ರಾಫಿಕ್ ಜಾಮ್ ಆಗೋದಿಲ್ಲ. ಇದು ಕೂಡ ಒಂದು ಸೊಲ್ಯೂಷನ್ ಅಂತ ತಿಳಿಸಿದ್ದಾರೆ. ಹೀಗಾಗಿ ಜುಲೈ 10ರಿಂದ ಮತ್ತೊಮ್ಮೆ ಈ ಒಂದು ಯಾರೆಲ್ಲ ರಸ್ತೆಗಳಲ್ಲಿ ಅನಾಥವಾಗಿ ಕಾರುಗಳನ್ನ ಆಗಿರ್ಬಹುದು ಅಥವಾ ಇನ್ನಿತರ ವಾಹನಗಳನ್ನ ನಿಲ್ಲಿಸಿರ್ತಾರೆ ಅವುಗಳ ತೆರವು ಕಾರ್ಯವನ್ನ ಮಾಡ್ಲಿಕ್ಕೆ ಈಗ ಜಿಬಿಎ ಜೊತೆಗೆ ಸಂಚಾರಿ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಈಗ ಆಲ್ರೆಡಿ ಕೆಲವೊಂದಿಷ್ಟು ಭಾಗ ಕೇರ್ ಮಾರ್ಕೆಟ್ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಇನ್ನುಳಿದ ಭಾಗದಲ್ಲಿ ಈಗ ಆಲ್ರೆಡಿ ಕೆಲವೊಂದಿಷ್ಟು ಜಾಗಗಳನ್ನ ಗುರುತು ಮಾಡಿದ್ದಾರೆ. ಯಾವೆಲ್ಲ ಜಾಗದಲ್ಲಿ ಈ ರೀತಿಯಲ್ಲಿ ತಿಂಗಳಾನುಗಟ್ಟಲೆ ಗಾಡಿಗಳನ್ನ ನಿಲ್ಲಿಸಿದ್ದಾರೆ ಅಂತ ಹೇಳಿ ಅವೆಲ್ಲವನ್ನು ಕೂಡ ಜುಲೈ 10ರಿಂದ ತೆರವು ಮಾಡಲಾಗುತ್ತೆ. ಅದಾದ ಬಳಿಕ ಅವೆಲ್ಲವನ್ನು ಕೂಡ ಡಂಪಿಂಗ್ ಯಾರ್ಡ್, ಕಸವನ್ನ ಡಂಪ್ ಮಾಡುವಂತಹ ಡಂಪಿಂಗ್ ಯಾರ್ಡ್ ಏನಿದೆ ಆ ಒಂದು ಡಂಪಿಂಗ್ ಯಾರ್ಡ್ಗೆ ಕಳಿಸಲಾಗತ್ತೆ. ಮಾಲೀಕರು ಏನಾದ್ರು ಬಂದಂತಹ ಸಂದರ್ಭದಲ್ಲಿ ಆ ಒಂದು ಗಾಡಿಯನ್ನ ಫೈನ್ ಕಟ್ಟಿಸ್ಕೊಂಡು ಮಾಲೀಕರಿಗೆ ವಾಪಸ್ಸನ್ನ ನೀಡಲಾಗುತ್ತೆ. ಒಂದು ವೇಳೆ ಯಾವುದೇ ರೀತಿ ಮಾಲೀಕರು ಬರ್ದೇ ಇದ್ರೆ ಆ ಒಂದು ವಾಹನವನ್ನ ಹರಾಜು ಹಾಕ್ಲಿಕ್ಕೂ ಕೂಡ ಇವಾಗ ಜಿಬಿಎ ಮುಂದಾಗಿರುವಂತದ್ದು. ಹೀಗಾಗಿ ಈ ಒಂದು ಆಪರೇಷನ್ ವೆಹಿಕಲ್ ಏನಿದೆ ಜುಲೈ 10ರಿಂದ ಆರಂಭ ಆಗಲಿದೆ. ಸಂಪತ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.